ನ್ಯೂಟೆಲ್ಲಾ ಚಾಕ್ಲೇಟ್ ಬಾಂಬುಲೋನಿ ತಿನ್ನೋದಕ್ಕೆ ವೆರಿ ಟೇಸ್ಟಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಿಮೆನೇ. ವಾಮ್ ಮಿಲ್ಕ್ ತೊಗೊಳ್ಳಿ, ಅದಕ್ಕೆ ಡ್ರೈ ಈಸ್ಟ್ ಪೌಡರ್ ಹಾಕಿ. ಡ್ರೈ ಈಸ್ಟ್ ಆರಾಮಾಗಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ 1 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿ. ನಂತರ ಮೈದಾ ಹಿಟ್ಟು, ಒಂದು 3 ಕಪ್ಸ್ ಅಷ್ಟು ಮೈದಾ ಹಿಟ್ಟು ತೊಗೊಂಡೆ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ತೊಗೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಈಸ್ಟ್ ಹಾಕಿರೋದಕ್ಕೆ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಒಂದು 2 hours ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಳ್ಳುವಾಗ ಚೆನ್ನಾಗಿ ಸ್ವಲ್ಪ ನಾದಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು 2 hours ಹಾಗೆ ಮುಚ್ಚಿಟ್ಟಾಗ ನಿಮಗೆ ಇದು ಫರ್ಮೆಂಟ್ ಆಗುತ್ತೆ. ನಂತರ ಇದನ್ನು ಸ್ವಲ್ಪ ಬೆಣ್ಣೆ ಹಾಕಿ 2 hours ಆದಮೇಲೆ 2 hours ಆದಾಗ ನೋಡಿ, ಹಿಟ್ಟು ಇಷ್ಟಿರೋದು ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಇದನ್ನು ನೋಡಿ, ಗ್ಯಾಸ್ ಫಾರ್ಮೇಷನ್ ಥರ ಆಗಿ ಫಾರ್ಮೆಂಟ್ ಆಗಿರುತ್ತೆ. ಇದಕ್ಕೆ ಬೆಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಾದಮೇಲೆ ದಪ್ಪ ಉಂಡೆ ಮಾಡಿಕೊಂಡು ಇದನ್ನು ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೋಬೇಕು. ಲಟ್ಸ್ಕೊಂಡು ಇದನ್ನು ಒಂದು ರೌಂಡಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಯಾವ್ದಾದ್ರು ಬಾಕ್ಸ್ ಇದ್ದರೆ ಯೂನಿಫಾರ್ಮ್ ಸೈಜ್ಗೆ ಇದರ ಸ್ಮಾಲ್ ರೌಂಡ್ ಥರ ಕಟ್ ಮಾಡಿಕೊಂಡು ಇದನ್ನು ಬಟರ್ ಪೇಪರ್ ತೊಗೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಈ ಥರ ಬಾಲ್ ಥರ ರೆಡಿ ಆಗುತ್ತೆ. ಇದೆ ಬ್ಯಾಂಬುಲೋನಿ. ಇದಕ್ಕೆ ನೀವು ಚಾಕ್ಲೇಟ್ ಫಿಲ್ ಮಾಡಬೇಕು. ನ್ಯೂಟೆಲ್ಲಾ ಚಾಕ್ಲೇಟ್ ಬರುತ್ತಲ್ಲ, ಅದು ರೆಡಿ ಇಟ್ಕೊಳ್ಳಿ. ಸ್ವಲ್ಪ ತಣ್ಣದ ಮೇಲೆ ಇದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇದಕ್ಕೆ ನ್ಯೂಟೆಲ್ಲಾ ಚಾಕ್ಲೇಟ್ನ ಫಿಲ್ ಮಾಡಿದ್ರೆ ವೆರಿ ಟೇಸ್ಟಿ ಚಾಕ್ಲೇಟ್ ಬ್ಯಾಂಬುಲೋನಿ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ವೆರಿ ಟೇಸ್ಟಿ. ಇದ್ರ ಮೇಲೆ ಸ್ವಲ್ಪ ಮಿಲ್ಕ್ ಪೌಡರು ಮತ್ತು ಮಿಲ್ಕು ಹಾಕಿದ್ದೀನಿ ಸಾಫ್ಟ್ ಆಗಲಿ ಅಂತ. ನೋಡಿ, ಬ್ಯೂಟಿಫುಲ್ ಬ್ಯಾಂಬುಲೋನಿ.